ಗುರುಮಠಕಲ್ ಖಾಸಾ ಮಠದಲ್ಲಿ ಪ್ರತಿ ತಿಂಗಳು ಜರುಗುವ ಮಾಸಿಕ ಶರಣ ಸಂಗಮ ಕಾರ್ಯಕ್ರಮ. ಇಂದು ಕಡಕೋಳ ಮಡಿವಾಳಪ್ಪನವರ ಜೀವನ ಚರಿತ್ರೆಯ ಕುರಿತಾಗಿ ಶ್ರೀ ಅಖಂಡೇಶ್ವರಯ್ಯ ಸ್ವಾಮಿ ಹಿರೇಮಠ ಅವರು ವಿಶೇಷ ಉಪನ್ಯಾಸ ನೀಡಿದರು. ಶ್ರೇಷ್ಠರಾಗಿರ್ತಕ್ಕಂತಹ ಕಡಕೋಳ ಮಡಿವಾಳಪ್ಪನವರ ಹೆಸರು ಬಗ್ಗೆ ನೀವೆಲ್ಲವನ್ನೇ ಕೇಳಿದಿರಿ. ಮತ್ತು ಎಲ್ಲ ಹಳ್ಳಿಗಳಲ್ಲಿಯೂ ಸಹಿತ ಸಾಮಾನ್ಯವಾಗಿರುವಂತಹ ಹಳ್ಳಿಗಳ ಜನ ಮತ್ತು ಓದು ಬರಹ ಬಾರದೇ ಇರುವಂತಹ ಜನಗಳು ಸಹಿತ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ ಈ ಹಾಡನ್ನು ಪ್ರತಿಯೊಬ್ಬರು ನಾವು ಕೇಳಿರ್ತೀವಿ. ಇವರ ಸಾಹಿತ್ಯ ದೊಡ್ಡ ಸಾಹಿತ್ಯ ಅಲ್ಲ, ಜನಸಾಮಾನ್ಯರಿಗೆ ತಿಳಿಯುವಂತಹ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ಇದರ ಅರ್ಥ ತಿಳಿಸ ಹೇಳೋದು ಬೇಕಾಗಿಲ್ಲ. ಅವರ ಬದುಕು ಹೆಂಗೆ, ಮನುಷ್ಯ ಹುಟ್ಟಿದ ಮೇಲೆ ಜೀವನ ಹೆಂಗೆ ನಡೆಸಬೇಕು, ಎಷ್ಟು ಗಳಿಸಬೇಕು, ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಉಳಿಸಬೇಕು, ಈ ಜೀವನದ ಅರ್ಥಯುಕ್ತವಾಗಿರ್ತಕ್ಕಂತಹ ಜೀವನದ ಬದುಕನ್ನು ಸವಿಸ್ತಾರವಾಗಿ ತಮ್ಮ ಜೀವನದ ಪರಿಸರವನ್ನು ಕುರಿತು ಅವರು ಹಾಡನ್ನು ಇವರು ಹಾಡಿದ. ಕಡಕೋಳ ಮಡಿವಾಳಪ್ಪನವರು ದೊಡ್ಡ ಕುಲದಲ್ಲಿ ಹುಟ್ಟಿರ್ತಕ್ಕಂಥವರಲ್ಲ. ಕಡಕೋಳ ಮಡಿವಾಳೇಶ್ವರರು ಅವರ ತಂದೆ ಯಾರು ಗೊತ್ತಿಲ್ಲ. ಆ ಮಗು ಚಿಕ್ಕ ವಯಸ್ಸಲ್ಲಿದ್ದಾಗ ಆಕೆ ದುಃಖ ಆಗ್ತದ. ಯಾರು ಸಮಾಜದಲ್ಲಿ ಇದು ಯಾರ ಮಗು ಅಂತ ಕೇಳಿದ್ರೆ ನಾನು ಏನು ಹೇಳಬೇಕು? ಅದೇ ಊರಲ್ಲಿರ್ತಕ್ಕಂಥ ಒಂದು ಅವ್ಯವಸ್ಥೆಯಿಂದ ಆ ಬಸರಾಗಿರ್ತಕ್ಕಂಥ ಮಗನನ್ನ ತಂದೆ ಅಂತ ಕೇಳಿದ್ರೆ ಯಾರು ಹೇಳಬೇಕು? ತಂದೆ ಅಂತ ಕೇಳಿದ್ರೆ ಏನಂತ ಹೇಳಬೇಕು ಅಂತ ತಿಳ್ಕೊಂಡು ದುಃಖ ಆಗ್ತದ. ಆದ್ರೂ ಆ ದುಃಖದ ಮಡಿನಲ್ಲಿ ಆ ಮಗು ಬೆಳೆದು 4 ವರ್ಷ 8 ವರ್ಷದವಾಗ ಸಮಾಜದಲ್ಲಿ ಆಟ ಆಡ್ಲಕ್ಕಂತ ಹೋಗ್ತದ. ಎಲ್ಲರೂ ಅವನಿಗೆ ಬೈತಾರ, ಈಕೆ ಹಾದ್ರೆ ಹುಟ್ಟಿದವನ ಮಗ, ಈ ಮಡಿವಾಳಪ್ಪನದಲ್ಲ ಹಾದ್ರೆ ಹುಟ್ಟಿದವನ ಮಗ ಅಂತಕೊಂಡು ಎಲ್ಲರೂ ಬೈತಿರ್ತಾರೆ. ಹಾದರಂತ ಗೊತ್ತಿಲ್ಲ, ಅವ್ರು ಮುಂದೆ ಬರ್ತಾರೆ ಅವರು. ಆಮೇಲೆ ಹಾದರ ಹಾಕ ನನ್ನ ಮಕ್ಕಳೇ ಅಂತ ತಿಳ್ಕೊಂಡು ಬರ್ತಾರೆ ಅವರು. ಈ ನನ್ನ ಮಕ್ಕಳು ಅದೇ ಪದ ಬರ್ತಾರ. ಮುಳ್ಚೆಟ್ಟೆಲ್ಲಿ ಅದೋ ತಂಗಿ ಮುಳ್ಚೆಟ್ಟೆಲ್ಲಿ ಅದೋ, ಈ ಹಡಿಬಿಟ್ಟಿ ಸೊಳ ಮಕ್ಕಳ ಹುಡ್ಚೆಟ್ಟೆಲ್ಲಿ ಅದೋ, ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದಿರಿ, ಮುಳ್ಚೆಟ್ಟೆಲ್ಲಿ ಅದೋ ತಂಗಿ ಮುಳ್ಚೆಟ್ಟೆಲ್ಲಿ ಅದೋ ಅಂತ ಅವ್ರು ಹಾಡು ಬರ್ತಾರೆ. ಮುಂದೆ ಅವ್ರು ಅನುಭವಿಸಿದಂತ ಅನುಭವಗಳೇ. ಸಮಾಜದಲ್ಲಿ ತಾನು ಕೆಟ್ಟದ ದೃಷ್ಟಿಯಲ್ಲಿ ಹುಟ್ಟಿದ ಸಲುವಾಗಿನೇ ಹಾಡಾಡ್ತಾರೆ ಮುಂದವರು. ಬಸರಾಗದ ಮಗ ನಡೆದವ, ಹೆಸರೇ ನಡೆದೇ ಕಳೆದವ ಅಂತ ಪದಾಡ್ತಾರ. ಭಾಳ ದುಃಖದಿಂದ ನಾ ಹುಟ್ಟಬಾರದಿತ್ತ ಈ ಊರಿಗೆ ಆಗೀನ ಕಸಬಾರಿಗೆ ಅಂತ ಹಾಡಾಡ್ತಾರ. ಇವೆಲ್ಲ ಆ ತಾಯಿ ಮಾಡಿದಂತಹ ತಪ್ಪಿಗಾಗಿ ನಾ ಹುಟ್ಟಿದ ಮುಂದೆ 4 ವರ್ಷ 5 ವರ್ಷ ಆದ ತಕ್ಷಣ ಯಾರು ಆಟ ಆಡ್ಲಿಕ್ಕೆ ಕಲಿಕೊಳ್ಳೋದಲ್ಲ. ಅಲ್ಲಿ ತಾಯಿಯಂದರು ಸಹಿತ ಅಂತಾರ, ಆ ಮಠದಲ್ಲಿರ್ತಕ್ಕಂಥ ವಿಧವೆಯಿಂದ ಹುಟ್ಟಿರ್ತಕ್ಕಂಥವನಲ್ಲ, ಅವನಿಗೆ ತಂದೆ ಇಲ್ಲ, ಅವ ಹಾದ್ರೆ ಹುಟ್ಟಿದವ, ಅವನ ಜೊತೆ ಯಾರು ಆಡಬಾರ್ದು ಅಂತ ತಿಳ್ಕೊಂಡು ಆ ಸಮಾಜದಲ್ಲಿ ಎಲ್ಲರೂ ಹೀಯಾಳಿಸ್ತಾರೆ. ಆ ಹೀಯಾಳಿಸಿದಾಗ ಮನಸ್ಸಿಗೆ ಬಹಳ ನೋವಾಗ್ತದೆ. ಕಡಕೋಳ ಮಡಿವಾಳಪ್ಪನವರಿಗೆ ಅವರ ಊರು ಲಿಂಗೈಕ್ಯರಾದ್ಮೇಲೆ ಅವ್ರಿಗೆ ಹೆಸರು ಕಡಕೋಳ ಅಂತ ಬರ್ತದೆ. ಅದು ಮುಂದೆ ಹೇಳ್ತಾರೆ. ಆ ರೀತಿ ಅಮಾವಾಸ್ಯೆ ಇದ್ದಾಗ 4 ವರ್ಷ 8 ವರ್ಷ ಆದ್ಮೇಲೆ ಇನ್ನು ಇಲ್ಲಿ ಇರಬಾರ್ದು ಅಂತ ತಿಳ್ಕೊಂಡು ಅಷ್ಟೊತ್ತಿಗೆ ಬುದ್ಧಿ ಬಂದಿರ್ತದ. ಆ ಮಹಾಂತನ ಗುಡ್ಡ ಅಂತಾರೆ, ಚಿಮಣಿಗೇರಿ ಅನ್ನುವಂಥ ಒಂದು ಗ್ರಾಮ. ಆ ಗ್ರಾಮದ ಬೆಟ್ಟ ಇರ್ತದ. ಆ ಬೆಟ್ಟದಲ್ಲಿ ಮಹಾಂತೇಶ್ವರ ಅಂತ ತಿಳ್ಕೊಂಡು ಒಂದು ಬೆಟ್ಟ ಇರ್ತದ. ಆ ಮಹಾಂತೇಶ್ವರ ಬೆಟ್ಟದ ಮೇಲೆ ಧ್ಯಾನ ಮಾಡಬೇಕು ಅಂತ ತಿಳ್ಕೊಂಡು ಆ ಧ್ಯಾನಾಸಕ್ತರಾಗ್ತಾರೆ. ಬಾಲ್ಯ ವಯಸ್ಸಲ್ಲಿ ನಾನು ಈ ರೀತಿ ಹುಟ್ಟಬಾರ್ದಾಗಿತ್ತು, ಇಲ್ಲೊಂದು ಈ ಪ್ರಕಾರ ಬೈತಾರ, ನಾನು ಯಾಕೆ ಹುಟ್ಟಿದೀನಿ ಮಾನವ ಭೂಮಿಯಲ್ಲಿ ಅಂತ ಭಾಳ ಖೇದ ಆಗ್ತದ. 9 ವರ್ಷ 10 ವರ್ಷ ಆದ ತಕ್ಷಣ ಅದಕ್ಕೆ ಹುಟ್ಟಿದ ಮಹಾಂತೇಶ್ವರ ನಾಮಾಂಕಿತಂದೇ ಅವರು ಬರ್ತಾರೆ. ಅವ್ರು ಏನಂತಂದ್ರೆ 8 ವರ್ಷದ ಬಾಲಕಿದ್ದಾಗ ನಾನೊಬ್ಬ ಜಂಗಮ ಆಗಬೇಕು, ಆಮೇಲೆ ನಾನು ಸಹಿತ ಲಿಂಗವನ್ನು ಕಟ್ಕೋಬೇಕು. ಲಿಂಗ ಕಟ್ಟಿರ್ಬೇಕಾದ್ರೆ ಯಾರಿಂದ ಕಟ್ಟಿರ್ಬೇಕು, ಅದು ಕಟ್ಟಬಲ್ಲವಂತಹ ಅರ್ಹತೆಗಳೇನು, ನಾನು ಈಗ ಹಾಲಲ್ಲಿ ಹುಟ್ಟಿದ ಬೇಲಿಗಿರ್ತಾರ ಅಂದ್ಬೇಕು, ನನಗೆ ಲಿಂಗ ಯಾರು ಕಟ್ತಾರ, ಯಾವ ಸ್ವಾಮಿಗಳು ಕಟ್ತಾರ ಅಂತ ಭಾಳ ವಿಚಾರ ಮಾಡ್ತಾನೆ. ಅದೇ 9ನೇ ವಯಸ್ಸಿನಲ್ಲಿ. ಯಾಕಂದ್ರೆ ಲಿಂಗ ದೀಕ್ಷೆ ಪಡಿಬೇಕಾದ್ರೆ ಸಾಮಾನ್ಯವಾಗಿ 8 ರಿಂದ 10 ವರ್ಷ ಒಳಗಡೆ ಲಿಂಗ ದೀಕ್ಷೆ ಪಡಿತಾರೆ. ಆ ಲಿಂಗ ದೀಕ್ಷೆ ಪಡಿಬೇಕಾದ್ರೆ ಹಿರೇಮಠದವರು, ಪಂಚಾಚಾರ್ಯರು ಅಥವಾ ಪಾಠಪೀಠದಿಂದ ಕೊಡಬೇಕಾಗ್ತದೆ ಪರಂಪರೆ. ಆದ್ರೆ ಉನ್ನತ ಕುಲದಲ್ಲಿರ್ತಕ್ಕಂಥ ಸ್ವಾಮಿಗಳು ನಮ್ಮಂತ ಹೀನ ಕುಲದಲ್ಲಿರ್ತಕ್ಕಂಥವನಿಗೆ ಲಿಂಗ ಕಟ್ಟಲಿಕ್ಕೆ ಮುಂದೆ ಬರ್ತಾರೋ ಇಲ್ಲೋ ಇದನ್ನ ಮಾತ್ರ ಅಪೇಕ್ಷೆ ಮಾಡಿರ್ತದ ಮಡಿವಾಳಪ್ಪನವರಿಗೆ. ನಾನು ಒಬ್ಬ ಜಂಗಮನ ಆಗಬೇಕು, ಲಿಂಗವನ್ನು ಕಟ್ಟಿರ್ಬೇಕು, ವಿಭೂತಿ ಹಚ್ಕೊಳ್ಬೇಕು, ವಿಭೂತಿ ಭಸ್ಮ ಸ್ನಾನ ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಭಾಳ ಆಸೆ ಇರ್ತದೆ. ಮೊದಲ ನೋಡಪ್ಪ ಶರಣಬಸಪ್ಪ, ಕಲಬುರಗಿ ಶರಣಬಸಪ್ಪನವರು, ಯಾಕಂದ್ರೆ ಅವರೆಲ್ಲ ಸಮಕಾಲೀನ. ಗರವಿ ಮಡಿವಾಳಪ್ಪನವರು, ಕಡಕೋಳ ಮಡಿವಾಳಪ್ಪನವರು, ಕೂಡೂರು ಬಸವಲಿಂಗ ಶರಣರು, ಮೈಲಾರ ಬಸವಲಿಂಗ ಶರಣರು, ಇವರೆಲ್ಲ ಹೇಳಿದಾರಲ್ಲ
ಒಂದೇ ಸಮಕಾಲೀನ. ಶರಣ ಅಂತದನ ಕಲಬುರಗಿ ಇರ್ತಕ್ಕಂಥ ಶರಣನ ಹುಟ್ಟಿದ ಸ್ಥಾನ ಅರಳಗೊಂಡಿಗೆ. ಆತ ಜಂಗಮ ಅಲ್ಲ, ಆತ ಭಕ್ತ. ಯಾರು? ಶರಣಬಸವ. ಆ ಭಕ್ತಿನಲ್ಲಿ ಹೋಗಿ ನೋಡಪ್ಪ ಅರಳಗೊಂಡಿಗೆ ಶರಣ ಅಂತದನ, ಅಲ್ಲಿ ಹೋಗ್ರ ಅಂತ ಅಂದಾಗ ನಮಸ್ಕಾರ ಮಾಡಿ ಗುರುಗಳಾಗಿರುವಂಥ ಕೆಲ್ಕೇರಿ ಮುಳ್ಳರಾಧ್ಯ ಅಂತದ ಶರಣಬಸಪ್ಪನವರಿಗೆ ಅವ್ರ ಗುರುಗಳಾಗಿರ್ತಕ್ಕಂಥವ್ರು ಮುಳ್ಳರಾಧ್ಯವರೇ. ಈ ಗುರುಗಳು ನನಗೆ ಲಿಂಗ ದೀಕ್ಷೆ ಆಗೋದಕ್ಕಿಂತ ಮೊದಲ ನಾನೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡೀನಿ. ಕೇಳ್ರಿ ಅಂತ ಕೇಳ್ತಾನ ಗುರುಗಳಿಗೆ, ಶರಣಬಸಪ್ಪನವರಿಗೆ ಗುರುಗಳಿಗೆ ಕೇಳಬಹುದಾ ಅಂತ ಕೇಳಿದಾಗ ಅವ್ಯಕ್ತವಾಗಿ ಕೇಳೋಣ. ಗುರುಗಳೇ, ನಾನು ಇಂಥ ಕುಲದಲ್ಲಿ ಹುಟ್ಟಿದ್ದೀನಿ, ನನ್ನ ತಂದೆ ಇಲ್ಲ ಇದ್ದು ಹೇಳ್ತಾನೆ. ಆದರೆ ತಿಪ್ಪಿಯಲ್ಲಿ ಬಿದ್ದಿರ್ತಕ್ಕಂಥ ಬಿಲ್ವಪತ್ರಿ ಅದು ಪೂಜೆಗೆ ಏರಿಸಲಿಕ್ಕೆ ಬರ್ತದೋ ಇಲ್ಲೋ ಅಂತ ಕೇಳ್ತಾನೆ. ಅಂದ್ರೆ ಅದು ಒಳಾರ್ಥ ಏನಂದ್ರೆ ನಾನು ತಿಪ್ಪೆ ಹುಟ್ಟಿನ ಅಂತ ಅರ್ಥ. ನನಗೆಲ್ಲರೂ ಬೇಜಾರಾಗಿದೆ, ಸಮಾಜ ಇಲ್ಲಿದ್ದಾರೆ. ತಿಪ್ಪೆ ಹುಟ್ಟಿದ ಬಿಲ್ವಪತ್ರಿ ಪೂಜೆಗೆ ಏರಿಸಲಿಕ್ಕೆ ಬರ್ತದೋ ಇಲ್ಲೋ ಅಂತ ಕೇಳಿದಾಗ ಪೂಜೆ ಯಾಕೆ ಬರಂಗಿಲ್ಲಪ್ಪ, ಊರು ಹೊಲಸೆ ತಂದ್ರೆ ತಿಪ್ಪಿಗೆ ಹಾಕ್ತಾರೆ. ಆ ತಿಪ್ಪಿಗೆ ಬರೋದು ಹೊಲಕ್ಕೆ ಹಾಕ್ತಾರೆ. ಹೊಲದಾಗ ಅಂದ್ರೆ ಗೋಧಿ, ಅಕ್ಕಿ, ಬೇಳೆ ಎಲ್ಲ ಧಾನ್ಯಗಳನ್ನು ಬೆಳಿತಾರೆ. ಅದೇ ಧಾನ್ಯ ತಿಂದು ನಾವು ಬೆಳಿತೀವಿ ಅಂತಂದ ಬಳಿಕ ತಿಪ್ಪೆ ಹುಟ್ಟಿದ ಪತ್ರಿ ಪೂಜೆಗೆ ಯಾಕೆ ಬರಂಗಿಲ್ಲ ಅಂತ ಕೇಳಿದಾಗ ಖಂಡಿತವಾಗಿ ಬರ್ತದಪ್ಪ, ಏನ್ ತೊಂದರೆ ಇಲ್ಲ, ಏನ್ ಬೇಕಾಗ್ಯದ ಇಲ್ಲಿ ಇಂಥ ವಿದ್ಯೆ ಇಂಥ ಮಗನಿಗೆ ಇಲ್ಲಿ ಕಟ್ಟಬೇಕಾಗ್ಯದ ಅಂತ ಶರಣಬಸಪ್ಪನವ್ರು ರೆಕಮೆಂಡೇಶನ್ ಮಾಡಿದಾಗ ಮತ್ತೆ ಇಂಥ ಹುಡುಗನ ಕಟ್ಟಲು ಅಂದ್ರೆ ಮತ್ತೆ ನಾ ಗುರುಗಳೇ ಯಾಕಾಗಿರೋ ಕಟ್ಟರೋ ಸೊಳಗಾಕಣ ಅಂತ ತಿಳ್ಕೊಂಡು ಭಕ್ತರಿಗೆ ಲಿಂಗಾಯತರಾಗಿರ್ತಕ್ಕಂಥ ವಿದೇಶವರಾಗಿರ್ತಕ್ಕಂಥವ್ರು ಲಿಂಗ ಕಟ್ಟರು ಸೊಳಗಾಕಣ ಅಂದ್ರ ಕಟ್ಟಿದ ಲಿಂಗ ಹೋಗಿ ಗುಡ್ಡು ಬಿಡ್ತಾರೆ. ಆದ್ರೆ ಈ ಲಿಂಗ ಕಟ್ಟಿಗೆಬೇಕು ಅಂತ ಆಸಕ್ತಿಯಿಂದ ಬಂದಿದೆ ಅಂದ ಬಳಿಕ ಜನರಿಗೆ ವಿರೋಧ ಆದ್ರೂ ಪರವಾಗಿಲ್ಲ, ನಾ ಲಿಂಗವನ್ನು ಕಟ್ತೀನಿ, ಅಯ್ಯಚಾರ ಮಾಡೇ ಮಾಡ್ತೇನೆ ಅಂತ ತಿಳ್ಕೊಂಡು. ಯಾಕಂದ್ರೆ ಬಸವಣ್ಣವ್ರು ಹೇಳೋದು ಉದಾಹರಣೆ ಕೊಡ್ತಾರೆ. ಅವರು ಬಸವಣ್ಣ ಏನ್ ಹೇಳಂದ್ರೆ ದಾಸಿ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನನ್ನು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿಯನ್ನು ಧರಿಸಿದಲ್ಲದೆ ಅವನ ಸ್ವೀಕಾರ ಮಾಡಿ ತಪ್ಪಿದರೆ ಸೇವಾ ಮಾಡದಿದ್ದರೆ ಕಾಯಕ ನರಕನೊಳ ಕೂಡದ ಸಂಗಮ ದೇವ. ಅವ್ರು ದಾಸಿ ಪುತ್ರನಾಗಲಿ ಬಂಧನವರಾಗಲಿ ಯಾರೋ ಆಗಲಿ ಕಟ್ಟೋಕ್ ಬಂಧನ ಅಂತ ಅಂದ ಬಳಿಕ ಅವ್ನು ಕಟ್ಟೋದು ನಾವು ಕರ್ತೇವೆ. ಬಸಪ್ಪನವರು ಊರು ಬಿಟ್ಟು ಕಲಬುರಗಿ ಬರ್ತಾರ. ಕಡ್ಕೊಳ್ಳೋ ಮಡಿವಾಳಪ್ಪನವರು ಅವ್ರು ಏನಂತಂದ್ರೆ ಮೊದಲು ಚಿಮ್ಮಳೂರಿಗೆ ಇದ್ರು, ಆಮೇಲೆ ಅಲ್ಲಿ ಇರ್ತಕ್ಕಂಥ ಊರು ಬಿಟ್ಟು ಬಿದೂರಿಂದ ಕಡ್ಕೊಳ್ಳೋದು ಬರ್ತಾರ, ಊರು ಬಿಡಿಸ್ತಾರ. ಅವ್ರು ಕೊಳೆ ಮಾಡ್ಕೊಂಡು ಮುಂಚೆನೆ ಊರು ಬಿಡ್ತಾರ. ಆಮೇಲೆ ಪ್ಯಾಟಿ ಬಸ್ ಸತ್ತು ಹೋಗ್ತಾನ. ಮುಂದೆ ದೊಡ್ಡವಾದ ಎಲ್ಲಾ ಕಡೆ ಹಾಡಕ್ ಶುರು ಮಾಡ್ತಾನೆ, ಸಾಹಿತ್ಯ ರಚನೆ ಮಾಡ್ತಾನ. ತಾನು ಏನ್ ಜೀವನದೊಳಗೆ ಕಂಡುಕೊಂಡ ನೋವುಗಳದಾವ ಅವೆಲ್ಲ ನೋವುಗಳನ್ನು ಸಹಿಸ್ಕೊಂಡು ಅವನ್ನೇ ಬಿಡ್ತಾನೆ. ಮೂಕನಾಗಬೇಕಾ ತಂಗಿ, ಮೂಕನಾಗಬೇಕಾ, ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸೊಂದಿರಬೇಕಾ, ಊರ ಮುಂದಿನ ವಾದಿ ಯಾರ ತೋಡಿದರೇನೋ ಕಾಲು ಜಾರಿದರ ಕೈಲಾಸ, ಯಾಕ ಮಾಡ್ತಿದ್ದೀ ಒಣ ಚಿಂತೆ, ಬಂದರು ಯಾಕ ಮಾಡ್ತಿದ್ದೀ ಒಣ ಚಿಂತೆ, ನಿನಗ ಬಡ್ಕೊಂಡದ ಮಾಯ ಭ್ರಾಂತಿ, ಅದಕ್ಕ ಜೋತು ಬಿದ್ದು ಮ್ಯಾಡಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ, ಗೊಂಗಡಿದ್ದು ಮಾಡ್ಯಾರ ಜೋಳಿಗೆ ನಿನಗ ಇಟ್ಟು ಬಂದು ಉಣ್ತಾರಲ್ಲೋ ಹೋಳಿಗೆ, ಹೆಂಡರ ಮಕ್ಕಳ ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು, ನಟ್ಟ ನಡುವೆ ಅದು ಗಂಟ ಬೇತು ನೀ ತಿಳಿದು ನೋಡು ಅದರೊಳು ಕುಂತು, ಸಂಕಷ್ಟ ಪಡ್ತೀನಿ ಸಾಯದಕ ಅದು ಸಟ್ಟ ಹುಣ್ಣಲ್ಲೋ ಮಾಯದಕ, ಕತ್ತು ಮಾಂತೇಶನೇ ಬಲ್ಲ ಅವನ ಹೊರತು ಮಧ್ಯಾರಿಲ್ಲ. ಮಾಂತೇಶನ ಬಗ್ಗೆ ಹಾಡಾಡ್ಕಂತ ಹೋಗ್ತಾರೆ. ನಾ ಕಡಕೋಳ ಮಡಿವಾಳ ಎಷ್ಟು ಚಂದ ಅದ ನೋಡು. ಗಂಡ ಹೆಂಡತಿ ಮೊದಲು ಏಕಾಂಗಿದ್ದ, ಒಂದಕ್ಕೆ ಎರಡಾದು, ಒಂದಕ್ಕೆ ನಾಲ್ಕಾದು. ಇವೆಲ್ಲ ಯಾವಾಗ ಬಂದು ನಡಬೇಕು ಮತ್ತೆ ಏನು ಮುಚ್ಚಟ್ಟಿಲ್ಲ ಅದು ತಂಗಿ ಮುಚ್ಚಟ್ಟಿಲ್ಲ ಅದು ಮುಟ್ಟಾರ 3 ದಿನಕ್ಕ ನೀವು ಹುಟ್ಟಿ ಬಂದೀರಿ. ಊರೊಳಗಿರಬಾರ ಅದು ಮತ್ತೆ ಇನ್ನೊಂದು ಹೇಳ್ತಾರ ಅಂದ್ರ ನಾ ಹುಟ್ಟಬಾರದಿತ್ತು ಈ ಊರಿ ಕಾಗಿ ಕಸಬಾಗಿ ಎಲ್ಲ ರೀತಿ ನಾನು ಹುಟ್ಟಬಾರ್ದಾಗಿತ್ತು.
ನಾವು ಹುಟ್ಟಿ ಬಂದಿರಿ. ಹುಟ್ಟಬಾರದಿತ್ತು ಈ ಊರಿಗೆ ಬಂದು ಆಗೀನಿ ಕಸಬಾರಿಗಿಂತ ಕನಿಷ್ಠ ಆಗಿದೆ. ಎಷ್ಟು ಹಾಡುಗಳು ಅಂತಂದ್ರೆ ಮಂಗಳ ಹಾಡುಗಳು, ಕರ್ಪೂರದ ಹಾಡುಗಳು, ಭಜನಿ ಪದಗಳು ಮತ್ತು ತತ್ವ ಪದಗಳು, ಮತ್ತೆ ಅಂದ್ರೆ ಭಕ್ತಿ ಗೀತೆಗಳು ಸುಮಾರು 5,000 ಹಾಡುಗಳನ್ನ ಎಲ್ಲಾ ತಿಳಿಯುವಂತ ಎಲ್ಲ ರೀತಿ ಇದ್ದೇವೆ. ಮಾಡ್ತಿದ್ದೆ ಒಣ ಚಿಂತೆ ನಿನಗೆ ಬಡ್ಕೊಂಡಾದ ಮಾಯಾಭ್ರಾಂತಿ. ಮತ್ತೆ ಇವತ್ತು ಊಟ ಸಾಯ್ತೀವಿ, ಜೋಡಿ ಬಿಟ್ಟು ಹೋಗ್ತೀವಿ ನಾವು 6 ಫೀಟಿನ ಮ್ಯಾಳಿ. ಯಾಕ ಮಾಡ್ತಿದ್ದೆ ಒಣ ಚಿಂತೆ ನಿನಗ ಬಡ್ಕೊಂಡಾದ ಮಾಯಾಭ್ರಾಂತಿ. ಅದಕ್ಕ ಹೋಗುದು ಮ್ಯಾಳಿ ಏಕೆ ಅಂತ ಹೋದಂಗೆಲ್ಲ ನಮ್ಮ ಸಾವು ಸೆಂಟ್ ಬರ್ತದೆ. ಕೊನೆ ಸತ್ತ ಮೇಲೆ ನಮ್ಮ ಮ್ಯಾಳಿ ಮೇಲೆ ಇಡಂಗಿಲ್ಲ. ಆ ಹೆಣ ಯಾವ ರಾಜನ ಹೆಣ ಇದ್ದರೂ ಸಹಿತ ಕೆಳಗೆ ತರಬೇಕು. 6 ಫೀಟಿನ ಜಾಗ 6 ಮೊಳ ಜಾಗ 3 ಮೊಳ ಕೌಲಿ. ಆ ಕೌಲಿ ಸಿಗಬೇಕು ನಮ್ಮ ಹೆಣ. ಇಲ್ಲಿ ಯಾರು ಗೂಟೆ ಹೊಡ್ಕೊಂಡು ಬಿದ್ದಿಲ್ಲ. ಇಲ್ಲಿ ಯಾರು ಎಷ್ಟು ಅರ್ಥ ಅದ ನೋಡ್ರಿ. ಹಂಗಾದ್ರೆ ಜೀವನ ಮಾಡೋರು ಅಂತಲ್ಲ, ಅಂದ್ರೆ ಅದ್ರ ಹೊರೆ ಹೇಳ್ತಾರೆ ಎಷ್ಟು ಗಳಿಸ್ಬೇಕು ಎಷ್ಟು ಹೋಗ್ಬೇಕಂತ. ಮ್ಯಾಳಿಗೆ ಹೋಗ್ತಿದ್ದಾರೆ ಇವತ್ತು ಊಟ ಮಾಡಿ ಇಟ್ಟು ಬಂದು ಮತ್ತೆ ಜೋಳಿಗೆ ಹೋಗ್ತೀವಿ, ಮತ್ತೆ ದಿವಸ ಮಾಡಿ ಹೋಳಿಗೆ ಕೊಂಡು ಹೋಗ್ತೀವಿ. ಇಷ್ಟೇ ಇದೆ ಜೀವನ. 3 ದಿನದ ಸಂತಿ, ಆತ್ಮನ ಕಾಣದಲ್ಲಿ ಕುಂತಿ, ನಾಳೆ ಯಮ ಕೇಳಿದರೆ ಏನಂತಿ. ಆಯುಷ್ಯ 10 ಕಳೆದ ರಾತ್ರಿಗೆ ಹೋದವ 50 ಭಜನೆ ಪದ ಆಡ್ತಾರ. ನಾಳೆ ಯಮ ಬಾಲಿ ಹುಟ್ಟಿದಿ ಮುಂಜಾನೆ ಹುಟ್ಟಿದಿ, ಮಧ್ಯಾಹ್ನ ಕೊಳದಿ, ಸಾಯಂಕಾಲ ಸಕ್ತಿ. ಈ ಸಾಲ ಏನ್ ಮಾಡ್ರಿ? ಹುಟ್ಟಿದಿ ಶಕ್ತಿ, ಆ ಬದುಕಿನ ಅರ್ಥ ಏನ್ ತಿಳ್ಕೊಂಡಿ? ಅದು ಯಮ ಧರ್ಮ ಕೇಳ್ತಾನೆ ನಿನಗೆ. ಏನಪ್ಪ ನೀನು ಹುಟ್ಟಿದಿ ಭೂಲೋಕದೊಳಗೆ, ನೀನು ಏನೇನು ಒಳ್ಳೇದು ಮಾಡಿರಿ, ಏನೇನು ಕೆಟ್ಟದ್ದು ಮಾಡಿರಿ, ಎಷ್ಟು ಮಂದಿ ಮೋಸ ಮಾಡಿರಿ, ಎಷ್ಟು ಮಂದಿ ಲಫಂಗ ಕೆಲಸ ಮಾಡಿರಿ ಅಂತ ಕೇಳ್ತಾನೆ ಯಮಧರ್ಮ. ಅದಕ್ಕೆ ನಾಳೆ ಕೇಳಿದಾಗ ಏನಂತಿ? ಆಯುಷ್ಯ 10 10 ಪ್ಲಸ್ ಅಲ್ಲ 8. ಆಯುಷ್ಯ 10 ರಾತ್ರಿಗೆ ಹೋದವು 50. 10 ಮನುಷ್ಯನಿಗೆ 100 ವರ್ಷ ಆಯುಷ್ಯ ಅವಾಗಿತ್ತು, ಈಗೆಲ್ಲ. ಈಗ 30 ವರ್ಷ ಗಡಪಲ್ಲ ಆಗ್ತಾರೆ. ನಮ್ಗೆ ಸಣ್ಣವರೇ ಇರ್ತಾವ ಫೋಟೋಗಳು ಮೊಬೈಲ್ನಾಗ. ನಾವಿನ್ನೂ ಕೂತೀವಿ ಊಟ ಕೂತ. ಅವಾಗ ಆಯುಷ್ಯ 10 ಇರ್ತೀವಿ, 100 ವರ್ಷದ ಗ್ಯಾರಂಟಿ, ನೋ ಡೌಟ್. ಹಲ್ಲಿಲ್ಲ ಬರಬ್ಬರಿ ಇರ್ತದ್ರು ನಾವು. 100 ವರ್ಷ ಅಂತ ರಾತ್ರಿ ಮರಿಕೊಳ್ಳೋದ್ರೆ 50 ಆದವು, ಇನ್ನು 50. ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಇನ್ನು ಪ್ರಾಯಕ್ಕೆ ಬರ್ಬೇಕಾದ್ರೆ ಅವ್ನು ಓದು ಅಭ್ಯಾಸ 1ರಿಂದ 10ನೇ ಕ್ಲಾಸ್ ಬರ್ಬೇಕಾದ್ರೆ ಟೀನೇಜ್ ಬರ್ಬೇಕಾರೆ, ಟೀನ್ ಮುಗಿಬೇಕಾರೆ. ಅವ್ನು ಟೀನ್ ಆರಂಭ ಆಗದೆ ಯಾವಾಗ? 12 ಅಲ್ಲ 13, 14, 15, 16, 17, 18, 19, ನಾಟ್ 20. 20 ಬರಂಗಿಲ್ಲ, 20th. ಇದಕ್ಕೆ ಟೀನೇಜ್ ಅಂತ ಕೇಳ್ತೇವೆ. ಹುಟ್ಟಿದ ಹಿಡ್ಕೊಂಡು ಕಾಲೇಜ್ ಜೀವನ ಆಯ್ತು, 1ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ಆಯ್ತು, PUC ಆಯ್ತು. ಅವ್ನು ಆಯ್ತು ಅಂದ್ರೆ ಪ್ರಾಯಕ್ಕೆ ಬರ್ಬೇಕಾದ್ರೆ 20 ವರ್ಷ ಬೇಕು. ರಾತ್ರಿ 50 ಆದವು, ಪ್ರಾಯಕ್ಕೆ ಬರೋಟಿಗೆ 20 ಆದವು, ಇನ್ನು ಎಷ್ಟು ಉಳಿತು? 30. ಪ್ರಾಯದ ಗಾಯಕ್ಕೆ 30. ಪ್ರಾಯದ ಗಾಯಕ್ಕೆ ಅಂದ್ರೆ ಹೆಂಡತಿ ಆದವು, ಮಕ್ಕಳು ವಿದ್ಯಾಭ್ಯಾಸ ಆಯ್ತು, ಒಂದು ಕಡಿಗಿತ್ತು, ಆಮೇಲೆ ಜೋಳ ಆಗಕ್ಕೆ ಗೋಧಿ ತರ ಆದವು, ಗೋಧಿ ತರ ಕಾಯಿಪಲ್ಲೆ ಆಯ್ತು, ಅದಾಗತ್ತೆ ಇದಾಯ್ತು, ಮಕ್ಕಳದ್ದು ಗಾಯ. ಅವಾಗ ಅಂತ ನಾನು ಹೆಂಡತಿನೇ ಮಾಡ್ಕೊಂಡಿದ್ದೀನಿ ಅಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇರ್ತಿರೋದು. ಯಾವಾಗ ಅಂತ ಲಗ್ನ ಆದ್ಮೇಲೆ ಇಲ್ಲಪ್ಪ ಇಷ್ಟೆಲ್ಲ ಮಕ್ಕಳು, 4 ಮಂದಿ ಮಕ್ಕಳು, ಹೆಣ್ಣು ಎಲ್ಲವೂ ಸುಟ್ಟೇವಲ್ಲ, ಎಲ್ಲವೂ ನೋಡಿ ಆಗ ಹೇಳ್ತಂತ ನಾನೇನು ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಇದು ಯಾವ ಹುಡ್ತದೆ ಇಲ್ಲ, ಅದು ನನ್ನ ತಪ್ಪಾಗ್ಯ. ಅದು ಪ್ರಾಯದ ಗಾಯ, ಅದು ಅನುಭವಿಸ್ಬೇಕು. ಮತ್ತೆ ಅವ್ರು ಓದಿಸ್ಬೇಕು, ಆಮೇಲೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಮತ್ತೆ ಅವ್ರು ಲಗ್ನ ಮಾಡಬೇಕು. ಇವೆಲ್ಲ ಲಗ್ನ ಮಾಡಿಸಿಗೆ ಎಷ್ಟಾಗ್ತದೆ ಅವನ ವಯಸ್ಸು? 30. ಅದಕ್ಕೆ ಈ ಆಯುಷ್ಯದೊಳಗನೆ ಆಯುಷ್ಯಕ್ಕೊಳಕ್ಕಿಂತ ಮೊದಲನೇ ವಿಚಾರ ಮಾಡಿ ನಾವು ಬದುಕಬೇಕಂತ ಅರ್ಥ. ನಾವೇನ ಇಲ್ಲೇ ಕೈಕೊಂಡು ಕೂಡಂಗಿಲ್ಲ. ಹೇಗೆ ಅದಕ್ಕೆ ಅವಾಗ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಇವರೇ ಹೇಳ್ತಾರ ಏನಂದ್ರೆ
ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ನೀನೇ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ. ಇದೆಲ್ಲ ಸುಳ್ಳು ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಸಿಗಬೇಕಾದ್ರೆ ಪುಣ್ಯಬೇಕಂತ. ಅದಕ್ಕೆ ಯಾರ ಹೊಲ ಯಾರ ಮನೆ ಇದನ್ನ ನೆಚ್ಚಿ ನೀವು ಕುಂತಿ, ಇದೆಲ್ಲ ಸುಳ್ಳಲ್ಲ. ನಾನು ನನ್ನದು ಅನತಿಯಲ್ಲ, ನೀನು ಹೋಗೋದು ಗೊತ್ತೇ ಇಲ್ಲ. ನಾನು ಅನ್ನೋದು ಅನತಿಯಲ್ಲ, ನೀನು ಹೋಗೋದು ಗೊತ್ತೇ ಇಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ನೀನು ಹೋದ ಮೇಲೆ ಇನ್ನೆರ ಪಾಲ. ನರ ಜನ್ಮ ದೊಡ್ಡದು ಐತಿ, ನರ ಜನ್ಮ ದೊಡ್ಡದು ಐತಿ, ಪಾಪಿಗಳು ಬಿದ್ದು ಬಿಸಾಯ್ತಿ. ಹಗಲೆರಡು ಬಂದಿದೆ ಐತಿ, ಪರೋಪಕಾರ ನಾಳೆ ಹೋದಾಗ ಏನೈತಿ. ಹಣವ ಗಳಿಸಿ ಗಳಿಸಿ ಹೆಚ್ಚಿದಿ ಹೆಚ್ಚ, ಹಣವ ಗಳಿಸಿ ಗಳಿಸಿದಿ ಹೆಚ್ಚ. ನಾ ಸಾಯೋ ತನಕ ತಿಂದಿದ್ದು ನುಚ್ಚ. ನೋಡಿ ಬಂದ್ರಿ ಬರ ಉಂಡ್ರೆ ಸೋಮಕ್ಕಳ್ರಿ ನುಚ್ಚೋಡ್ರಿ ಅದಕ್ಕೆಂದ್ರೆ ದಿನ ನುಚ್ಚೋಡ್ಬೇಕ ಒಂದ್ಸಲ ಅನ್ನ ಮಾಡಲ್ಲ ಅಂತ. ಈ ದಿನ ನುಚ್ಚೋಡ್ಬೇಕಂದ್ರೆ ಉಣ್ಣಾಗ ಸರಿ. ಯಾಕೆ ಬಿ ಪಿ ಶುಗರ್ ಉಂಟು ಎಲ್ಲೋ ಬೇಡನೆ. ಬೆಂಡು ಕದಿರು ಬೇಡ, ಬಾಳೆಹಣ್ಣು ಬೇಡ, ಸೇಬ ಬೇಡ, ಸ್ವೀಟ್ ಬೇಡ, ನುಚ್ಚು ತಿನ್ನ ಮಗ ಎಲ್ಲ ಇರ್ತದ ಬಾಯಿ ಹಿಂಗಾಗಿ. ಅಂದ್ರೆ ಸಾಯತನಕ ನುಚ್ಚ ತಿಂದಿದೆ ನುಚ್ಚ, ಗಳಿಸಿ ಗಳಿಸಿ ಇಟ್ಟಿರಿ ಹೆಚ್ಚ. ಸಾಯತನಕ ತಿಂದಿದೆ ನುಚ್ಚ. ಬಾಯಿ ತುಂಬ ಬೆಲ್ಲದ ಹಚ್ಚ, ಬಾಯಿ ತುಂಬ ಬೆಲ್ಲದ ಹಚ್ಚ. ಪರೋಪಕಾರ ನೀ ಮಾಡಲಿಲ್ಲ ಹುಚ್ಚ. ಪರೋಪಕಾರ ಮಾಡಲ್ಲ, ದಾನ ಮಾಡಲ್ಲ, ಗಳಿಸಿ ಇಟ್ಟಿ ಇಟ್ಟಿ. ಯಾರಿಗದು ಹಣೆ ಬರೋದು ಹೆಂಗದ ನೋಡಿ, ಹೆಂಗೆ ಹೆಂಗಿಸಿಟ್ಟಿ. ಅದು ಯಾವ ಪ್ರಕಾರ ಹೇಳ್ತಾರಪ್ಪ ಅಂದ್ರೆ ಇದೆಲ್ಲ ತಾತ್ವಿಕವಾಗಿರ್ತಕ್ಕಂಥ ಪದಗಳು. ಪ್ರತಿಯೊಬ್ಬ ಹಳ್ಳಿಯೊಳಗೆ ಇದನ್ನು ಭಜನೆ ಪದ ಆಡ್ತಾರೆ. ಇಂಥ ಹಾಡುಗಳನ್ನ ಕಡ್ಕೊಳ್ಳೋ ಮಡಿವಾಳಪ್ಪನವರು ನಾನಾ ರೀತಿಯಲ್ಲಿ ಬರೆದಿರ್ತಾರೆ. ಅದೇ ಪ್ರಕಾರ ಮುಂದನ ಶಿವ ಹೆಂಗೆ ಬರ್ತಾನ ಅಂತ ಕೇಳಿದ್ರೆ ಅವರು ಹಾಡ್ತಾರೆ. ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ, ಒಬ್ಬ ಯೋಗಿ ಬಂದನವ್ವ. ಶಿವಲೋಕದಿಂದ ಒಬ್ಬ ಸಾಧು ಬಂದನವ್ವ, ಒಬ್ಬ ಯೋಗಿ ಬಂದನವ್ವ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ್ವ, ಕೇಳಡೆದವ್ವ. ಶಿವನಾಮವನ್ನು ಕೇಳಿ ಅಲ್ಲೇ ನಿಂತನವ್ವ, ಕೇಳಡೆದವ್ವ. ಊರ ಹೊರಗ ಒಂದು ಮಠ ಕಡಿಸನವ್ವ, ಊರ ಹೊರಗ ಒಂದು ಮಠ ಕಡಿಸನವ್ವ. 9 ಬಾಗಿಲು ಹಿಡಿಸನವ್ವ, 9 ಬಾಗಿಲದೊಳಗ ತಾನೇ ನಿಂತನವ್ವ, ಕೇಳಡೆದವ್ವ. ಕೈಯೆಲ್ಲ ಮೈಯೆಲ್ಲ ವಿಭೂತಿ ಧರಿಸನವ್ವ, ಕೈಯೆಲ್ಲ ಮೈಯೆಲ್ಲ ವಿಭೂತಿ ಧರಿಸನವ್ವ. ಕೊರಳದ ರುದ್ರಾಕ್ಷಿ ಹಾಕ್ಯಾನವ್ವ, ಕೈಯಲ್ಲಿ ತ್ರಿಶೂಲ ಹಿಡಿದು ತಾನೇ ನಿಂತನವ್ವ, ಕೇಳಡೆದವ್ವ. ವಸುದೆಯೊಳಗೆ ನಮ್ಮ ಶಿಶುನಾಳೀಶನವ್ವ, ವಸುದೆಯೊಳಗೆ ನಮ್ಮ ಶಿಶುನಾಳೀಶನವ್ವ. ಆತನ ಪಾದಕ್ಕೆ ಬಿದ್ದನವ್ವ, ಆತನ ಪಾದಕ್ಕೆ ಬಿದ್ದು ಮುಕ್ತಿ ಹೊಂದ್ಯಾನವ್ವ, ಕೇಳಡೆದವ್ವ. ಭಕ್ತಿ ಇಟ್ಟು ನಡೆದವರಿಗೆ ಮುಕ್ತಿಯಾದವ್ವ, ಅಲ್ಲಿ ಮುಕ್ತಿಯಾದವ್ವ. ನಾಗರಿಕೇರಿ ಎಂಬ ಶಳವಾದವ್ವ, ನಾ ನೋಡಿ ಬಂದೇನವ್ವ. ಗದ್ದಿ ಐಶ್ವರ್ಯ ಎಷ್ಟಂತ ತೊಳೆಯಲೆಮ್ಮ, ನಾ ಎಷ್ಟಂತ ತೊಳೆಯಲೆಮ್ಮ. ಮಕ್ಕಳ ಬೇಡವ್ವ, ಮಕ್ಕಳ ಬೇಡವ್ವ, ಪ್ರೀತಿ ಬಾಳವ್ವ, ತಾತನ ಪ್ರೀತಿ ಬಾಳವ್ವ. ಮಕ್ಕಳ ಭಾವ ಭ್ರಾಂತಿ ಕೃತಿ ಪಡಿಸನವ್ವ, ನಾ ನೋಡಿ ಬಂದೇನವ್ವ. ಭಕ್ತಿ ಇಟ್ಟು ನಡೆದವರಿಗೆ ಮತ್ತಿದಾರವ್ವ, ಕೇಳಡೆದವ್ವ. ಎಂಥದ್ದು ಬರೋರು ನಾನು ತಿಳಿದ್ರೆ ಸ್ವಲ್ಪ ಆಗೈತೆ. ಈ ಹುಟ್ಟಿದ ಏನು ಎಲ್ಲ ನಶ್ವರನ ತಿಳಿದು ನೋಡಿ ಏನಿಲ್ಲ. ಹುಟ್ಟಿದ್ದು ಒಲಿ ಮಾಡಿ ಬಿಟ್ಟೊಂಟಿ ಖಾಲಿ ಮಾಡಿ, ಎಷ್ಟಿದ್ದಾರೆ ಇದು ಖಾಲಿ ಮನೆ, ಎಷ್ಟಿದ್ದಾರೆ ಇದು ಖಾಲಿ ಮನೆ. ಹೊಸೀಲಿರುವ ಮನೆ, ರಸೀಲಿ ತಿರುವ ಮನೆ, ಶಿಸ್ತಿಲಿ ಕಾಣುವುದು ಶಿವನ ಮನೆ, ಶಿಸ್ತಿಲಿ ಕಾಣುವುದು ಶಿವನ ಮನೆ. ಕಟ್ಟುದು ಹೊಲಿ ಮನೆ, ಬಿಟ್ಟೊಂಟಿ ಖಾಲಿ ಮನೆ, ಎಷ್ಟಿದ್ದಾರೆ ನೀರು ಖಾಲಿ ಮನೆ,
ಎಷ್ಟಿದ್ದಾರೆ ನೀನು ಖಾಲಿ ಮನಿ. ಎಷ್ಟಿದ್ರೆ ಏನೋ ಎಲ್ಲ ಒಂದಿಷ್ಟು ಬಿಟ್ಟು ಹೋಗೋದು, ಎಲ್ಲ ಬಿಟ್ಟು ಹೋಗಿದ್ವಿ ಅಂತ ತಿಳ್ಕೊಂಡು ಸಂಸಾರ ಬೇಡ ಅಂತ ಹೇಳಿಲ್ಲ ಶರಣರು. ಯಾವ ಶರಣ ಹೇಳಿಲ್ಲ. ಸಂಸಾರದಾಗ ಇದ್ದ ಹೆಂಗಂದ್ರೆ ಕಮಲ ಪತ್ರದ ಹೂವು ಕೆಸರಲ್ಲಿ ಹುಟ್ಟಿದ್ರು ಸಹಿತ ಕೆಸರು ಹಚ್ಕೊಳ್ಳಂಗಿಲ್ಲ. ನಾವು ಸಂಸಾರದಾಗ ಇದ್ದುಕೊಂಡು ಅಪ್ಪಿಕೊಳ್ಳಬಾರದು. ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ಪ್ರೀತಿ ಇರ್ಬೇಕು, ಇಲ್ಲ ಅಂತಲ್ಲ, ಪ್ರೀತಿ ಇರ್ಲಾರಂಗಿರ್ಬೇಕು. ಈ ರೀತಿಯಾಗಿ ಜೀವನ ತಿಳ್ಕೊಂಡ್ರೆ, ಜೀವನದ ಅರ್ಥ ತಿಳ್ಕೊಂಡ್ರೆ ಇವೆಲ್ಲೋ ಯಾವ ಬರ್ತವೆ ಅಂತ ಕೇಳಿದ್ರೆ ವಯಸ್ಸಾದ್ಮೇಲೆ ಬರ್ತವೆ. ಏನ್ ಮಾಡಕ್ಕಾಗಲ್ಲ. ಈಗ ಕಡ್ಕೋಳ ಮಡಿವಾಳಪ್ಪನವರು ಜಂಬಿರಾಳ, ಚಿಮಳಿಗೇರಿ, ಬೆಂಡೆಗಂಬಳಿ, ಸೈದಾಪುರ, ಎಲೆಯೇರಿ, ಇನ್ನೊಂದು ಮಧ್ಯದಲ್ಲಿ ಸೈದಾಪುರ ಅಲ್ಲಲ್ಲ, ಕುಳ್ಳೂರು ಬಸವಲಿಂಗರು ಅವ್ರು ಹೇಳ್ತಾರೆ, ಗಿಡ ನೋಡಕ ಹಿಂಗ್ಯಮ್ಮ ಬುಡಮೇಳಾಗಿಯೋದು ನಡುಹಾರ್ಯಾಗ ಬೇತೋ ನಡುವೆ ಹೋಗುತ್ತಿರು ಅಂದ್ರೆ ಕುಳ್ಳೂರು ಬಸವಲಿಂಗ ಸಮಕಾಲೀನರು. ಆ ಕುಳ್ಳೂರು, ಆ ಬೆಂಡೆಗಂಬಳಿ ಈ ಎಲ್ಲ ಭಾಗದಲ್ಲಿ ತಿರುಗಾಡ್ಕೊಂಡು ಬರೀ ಕಡ್ಕೊಳಕ್ ಬರ್ತಾರ. ಕಡ್ಕೊಳಕ್ ಬಂದ ಮಠ ಕಟ್ಕೊಂಡು ಅಲ್ಲೇ ತುಪ್ಪಾಗಿರ್ತಾರ. ಭಾಗ ಕೊಡ್ತೀನಿ ಸಾಯ್ತಾವ. ಆ ನಂತರ ಅಲ್ಲಿ ಸೇವಕ ಹೋಗ್ಬೇಕಿರ್ತಾವ. ಆಮೇಲೆ 4 ಭಕ್ತರು ಕೂತಾರ. ಒಬ್ಬ ಮುಸ್ಲಿಮ, ಒಬ್ಬ ಕಬ್ಬಲಿಗ, ಒಬ್ಬ ಬ್ರಾಹ್ಮಣ. ಕೈನೂರು ಕೃಷ್ಣಪ್ಪ ಅಂತ ಬ್ರಾಹ್ಮಣ. ಜಲಾಲ್ ಸಾಬ್ ಚನ್ನೂರು ಅಂತ ಚನ್ನೂರು ಜಲಾಲ್ ಸಾಬ್ ಮುಸ್ಲಿಂ. ಇನ್ನವ ಎಂಬಿರಾಳ ರೇವಪ್ಪ. ಇವರು ಪೆಟೆಂಡ್ ಶಿಷ್ಯರಾದ್ರು ಮುಂದೆ ಕಡ್ಕೊಳ ಮಡಿವಾಳಪ್ಪನವ್ರಿಗೆ. ಪೆಟೆಂಡ್ ಶಿಷ್ಯರಾದ್ಮೇಲೆ ಈ ಸುದ್ದಿ ಶಾಂತಪ್ಪ ಗೊತ್ತಾಗ್ತದ. ಏನೋ ಶಾಂತಪ್ಪನ ಬಹಳ ದೊಡ್ಡ ಶರಣೆ. ಅವ್ರು ಮತ್ತೆ ಭಕ್ತರು ಸ್ವತಃ ಜಂಗಮತಿ ಆಗಿರೋರು. ಶರಣ ಬಸವ ನಿಜ ಭಕ್ತಿಯರಿಂದ ಮುಕ್ತಿಯ ಪಡೆದವನೋ, ಶರಣ ಭಕ್ತರಿ ಒಲಿದವನೋ ಶರಣ. ಅರಳಗುಂಡಿಗೆ ಹುಟ್ಟಿದ ಸ್ಥಾನ, ದಾರಿಯಲ್ಲಿ ನೀ ಮಾಡಿದಿ ದಾನ. ಎಲ್ಲ ಕಾಳಿಂದ ಕಂಕ್ಯಾಗ ತುಳಿಸಿದಿ ಮದನ, ಅದರ ಒಳಗೆ ನೀ ಮಾಡಿದಿ ದಾನ. ಲೆಕ್ಕಿಲ್ಲ ನೀ ಜರಸಿ ತಂದಿದಿ ಶರಣ, ಮುಕ್ತಿಯ ಪಡೆದವನೋ ಶರಣ. ಭಕ್ತರಿ ಒಲಿದವನೋ ಶರಣ. ವರ್ಷಕ ತಿಂಗಳ ದಿನ ಶ್ರಾವಣ, ಬಹುಳ ಪಂಚಮಿ ಪಾಲ್ಗುಣ. ಬಹುಳ ಪಂಚಮಿ ದಿವಸ ಜಾತ್ರೆ ಅದ ಶರಣಪ್ಪ. ಕಾಲದ ಕಣಕಾಗಿ ಎಲ್ಲ ಅವು ಎಂದು ಬೀಜ ಹಚ್ಚದಾಗಲಿ ಮಾಡಿಲ್ಲ ಶಾಸಪ್ಪನವರು. ಏನು ಹುಟ್ಟದ ಎಲ್ಲ ದನ ಎತ್ತು ಕತ್ತಿ ಗುಪ್ಪಿ ಎಲ್ಲ ತಿಂದು ಏನು ಹುಟ್ಟದ ಅದನ್ನು ತಂದು ದಾಸೋಹ ಮಾಡ್ತಕ್ಕಂಥ ದೊಡ್ಡ ಶರಣರೇ ಅವರು. ಚಟ್ಟಿದೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟೋ ಎಲ್ಲದ ಹೇಳಣ್ಣ. ಮುಡಚಟ್ಟಿದೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟು ಎಲ್ಲೈತಿ ಹೇಳಣ್ಣ. ಮುಟ್ಟಾದ ಮುರದಿನದೊಳ ಹುಟ್ಟಿ ಬಂದಿದಿ ನೀನು, ಮುಟ್ಟಾದ ಮುರದಿನದೊಳ ಹುಟ್ಟಿ ಬಂದಿದಿ ನೀನು. ಎಲ್ಲವೋ ತೊಗಲು ನರಮಾಂಸ ರಕ್ತಾವು, ಎಲ್ಲವೋ ತೊಗಲು ನರಮಾಂಸ ರಕ್ತಾವು. ಬೇರೆ ಏನೈತಿ ಹೇಳಣ್ಣ, ಬೇರೆ ಏನೈತಿ ಹೇಳಣ್ಣ. ಮುಡಚಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟು ಎಲ್ಲೈತಿ ಹೇಳಣ್ಣ. ಊರ ಹೊಲಸವ ತಿಂದು ಹೋರಾಡಿಂಡುವ ಎಮ್ಮೆ, ಊರ ಹೊಲಸವ ತಿಂದು ಹೋರಾಡಿಂಡುವ ಎಮ್ಮೆ. ಅದರ ಹಾಲುಂಡು ದುಂಡಾಗಿ ಕುಂತೀರಿ, ಅದರ ಹಾಲುಂಡು ದುಂಡಾಗಿ ಕುಂತೀರಿ. ಶೀಲ ಎಲ್ಲೈತಿ ಹೇಳಣ್ಣ, ಶೀಲ ಎಲ್ಲೈತಿ ಹೇಳಣ್ಣ. ಮುಡಚಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟು ಎಲ್ಲೈತಿ ಹೇಳಣ್ಣ. ಊರ ಬಾವಿಯ ನೀರು ಯಾರಾದರೂ ತರುವರು, ಊರ ಬಾವಿಯ ನೀರು ಯಾರಾದರೂ ತರುವರು. ಹೊಲಸೆಲ್ಲ ಹೋಗಿ ಸಿಹಿಗೂಡಿದ ಬಳಿಕ, ಹೊಲಸೆಲ್ಲ ಹೋಗಿ ಸಿಹಿಗೂಡಿದ ಬಳಿಕ. ನೈವೇದ್ಯಗೆ ಹೀಗಾಯಿತು ಹೇಳಣ್ಣ, ನೈವೇದ್ಯಗೆ ಹೀಗಾಯಿತು ಹೇಳಣ್ಣ. ಮುಡಚಟ್ಟಿನೊಳ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಚಟ್ಟು ಎಲ್ಲೈತಿ ಹೇಳಣ್ಣ. ಎಲ್ಲರೂ ಶರಣ.